नमस्कार, आप देख रहे हैं एफएम एक्सप्रेस न्यूज और मैं हूं आपके साथ मानवी ठाकुर। शुरुआत करते हैं आज की खास खबरों से। एबीवीपी विजयपुरा की ओर से छात्रों के शैक्षणिक कार्यक्रम के अनुसार बस पास वितरित करने और बसों की संख्या बढ़ाने की मांग को लेकर शहर के केंद्रीय बस स्टैंड के सामने सड़क जाम कर विरोध प्रदर्शन किया गया। ये बड़ी खबर एफएम एक्सप्रेस न्यूज आपको दिखा रहा है, जहां एबीवीपी विजयपुरा की ओर से छात्रों के शैक्षणिक कार्यक्रम के अनुसार बस पास वितरित करने और बसों की संख्या बढ़ाने की मांग को लेकर शहर के केंद्रीय बस स्टैंड के सामने सड़क जाम कर विरोध प्रदर्शन किया गया। ನಮಸ್ತೆ, ನಾವು ವಿಜಯಪುರದಿಂದ ಒಂದು ಪ್ರತಿಭಟನೆ ಮಾಡಕತ್ತೀವಿ. ಕಾರಣ ಬಸ್ ಪಾಸ್ ಇದ್ರು ಬಸ್ನಾಗ ಹತ್ತಿಸೋಲ್ಗಾರ ಬಸ್ ಪಾಸ್ ಇದ್ರಿಲ್ಲ, ನಿಮ್ದು ಫ್ರೀ ಅದ ಅಂತ ಹೇಳ್ತಾರೆ. ನಮ್ಗೆ ಯಾವುದೇ ಫ್ರೀ ಬೇಡ, ಯಾವುದೇ ಸೌಲಭ್ಯ ಬೇಡ, ನಮ್ಮ ಹೆಣ್ಮಕ್ಳಿಗೆ ಶಿಕ್ಷಣ ಕಲಿಯಾಕ ಒಂದು ಬಸ್ ಫ್ರೀ ಮಾಡಿನ ಅಂತ ಹೇಳ್ತಾರೆ. ಆದರೆ ನಾವು ಹೇಳ್ತೀವಿ ಬಸ್ ಪಾಸ್ ಫ್ರೀ ಅದ ಅಂತೇಳಿ ನಾವು ಹೋಗ್ತೀವಿ. ಬಸ್ ಪಾಸ್ ಇದ್ರು ಬಸ್ನಾಗ ಹತ್ತಿಸೋಲ್ಗಾರ. ಯಾಕೆ ಹತ್ತಿಸೋಲ್ಗಾರ್ರಿ? ನಮ್ಮ ಹೆಣ್ಮಕ್ಳಿಗೆ ಕಷ್ಟಪಟ್ಟು ಅಮೌಂಟ್ ಕೊಟ್ಟು ಬಸ್ ಪಾಸ್ ತೆಗ್ಸಿರ್ತಾರೆ. ಆದರೆ ಇವರು ಬಸ್ನಾಗ ಹೋಗಲಿ ಅಂತೇಳಿ ಹೆಣ್ಮಕ್ಳಿಗೆ ನಮ್ಗೆ ಶಿಕ್ಷಣ ಕಲೀಲಿ ಅಂತ ಹೆಣ್ಮಕ್ಳು ಮನ್ಯಾಗ ಬಿಡ್ತಾರೆ. ಇವ್ರಿದ್ರ ಬಸ್ನಾಗ ಹತ್ತಿಸೋಲ್ಗಾರ. ಟೈಮ್ ಪ್ರಕಾರ ಬಸ್ ಬರೋಲ್ಲ. ಹಿಂಗಾದ್ರೆ ಹೆಣ್ಮಕ್ಳು ಶಿಕ್ಷಣ ಕಲಿದಂಗೆ ನಾವು ಶಿಕ್ಷಣ ಮಾಡೋದಂಗೆ. ಎಕ್ಸಾಮ್ 9 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆದರೆ ಅಲ್ಲಿ 7:06ಕ್ಕೆ ಬಂದಿದ್ರು ಬಸ್ ಸಿಗಂಗಿಲ್ಲ. ಯಾವುದೇ ಕರೆಕ್ಟ್ ಟೈಮಿಗೆ ಹಳ್ಳಿಗಳಿಗೆ ಬಸ್ ಬಿಡಂಗಿಲ್ಲ. ಬಸ್ ಇದ್ರು ಸರಿಯಾಗಿ ಬಸ್ನಾಗ ಹತ್ಸ್ಕೊಳ್ಳಿ. ಹಿಂಗಾದ್ರೆ ನಾವು ಹೆಣ್ಮಕ್ಳು ಬಸ್ಸಿಗೆ ಹತ್ಸೋದು ಹೆಂಗೆ? ಹಿಂಗಾದ್ರೆ ಶಿಕ್ಷಣ ಕಲಿದು ಹೆಂಗೆ? ನಾವು ಹಿಂಗೆ ಆಗ್ರಹ ಮಾಡಕತ್ತೀವಿ ರೀ. ನಮ್ಗೆ ಸರ್ಕಾರಕ್ಕೆ ಆಗ್ರಹ ಮಾಡತ್ತೀವಿ, ನಮಗೆ ಬಸ್ ಕಳಿಸಿ, ಎಕ್ಸ್ಟ್ರಾ ಬಸ್ ಕಳಿಸಿ. ಹಿಂಗಾದ್ರೆ ನಮ್ಮ ಹೆಣ್ಮಕ್ಳು ಶಿಕ್ಷಣ ಕಲಿಯೋಕ್ಕಾಗ್ತದೆ. ಯಾವುದೇ ಕಾರಣಕ್ಕೂ ನಾವು ಶಿಕ್ಷಣ ಕಲಿಯೋಕ್ಕಾಗತ್ತಿಲ್ಲ. ಕಾಲೇಜ್ ಸ್ಟಾರ್ಟ್ ಆಗಿ 1.5 ತಿಂಗಳು 2 ತಿಂಗಳಾಯಿತು. ಇನ್ನೂ ಆದರೆ ಯಾವುದೇ ಬಸ್ ಪಾಸ್ ಡಿಗ್ರಿದವ್ರಿಗೆ ಬಿಟ್ಟಿಲ್ಲ. ಬಸ್ ಪಾಸ್ ಬಿಟ್ಟರು ಯಾವುದೇ ಕಾರಣಕ್ಕೂ ಬಸ್ ಪಾಸ್ ಹತ್ಸ್ಕೊಳ್ಗ್ಯಾರ. ಬಸ್ಸಿನವ್ರಿಗೆ ಆಗ್ರಹ ಮಾಡ್ತೀವಿ. ಒಂದು ವೇಳೆ ಅವರೇ ಸ್ವಂತ ಮಕ್ಕಳಾದರೂ ಕರ್ಕೊಂಡು ತಂದು ಬಿಡ್ತಾರೆ. ನಮ್ಮ ಬಡ್ರ ಮಕ್ಕಳಿಗೆ ಏನ್ರಿ ಮಾಡಬೇಕು? ಬಸ್ ಅದ ಅಂತೇಳಿ ಮನೆಯಾಗ ಕಳಿಸ್ತಾರೆ. ಯಾವುದೇ ಕಾರಣಕ್ಕೂ ಬಸ್ನಾಗ ಹತ್ಸ್ಕೊಳ್ಗ್ಯಾರ. ಹಿಂಗಾದ್ರೆ ನಾವು ಶಿಕ್ಷಣ ಮಾಡ್ಬೇಕಂತೇಳಿ ನಾವು ವಿಜಯಪುರದಿಂದ ಪ್ರತಿಭಟನೆ ಆಗ್ರಹ ಮಾಡತ್ತೀವಿ. ನಾ ಐಶ್ವರ್ಯ ಆಸಂಗಿ, ಎಬಿಪಿಯಿಂದ ನಗರ ಸಹ ಕಾರ್ಯದರ್ಶಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರದ ಕೇಂದ್ರ ಬಸ್ ನಿಲ್ದಾಣದ ಎದುರು ಇವತ್ತು ನೂರಾರು ವಿದ್ಯಾರ್ಥಿಗಳು ರಸ್ತೆ ತಡೆಯನ್ನು ಮಾಡಿ ಮಾನವ ಸರಪಳಿಯನ್ನು ಮಾಡಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದರು. ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ವೇಳಾಪಟ್ಟಿಗೆ ಅನುಗುಣವಾಗಿ ಬಸ್ ಪಾಸ್ಗಳನ್ನು ವಿತರಿಸಬೇಕು. ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಿದ ತಕ್ಷಣದಲ್ಲೇ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಸಿಗಬೇಕು. ಸ್ತ್ರೀಶಕ್ತಿ ಯೋಜನೆಯಿಂದ ಇವತ್ತು ಅತಿ ಹೆಚ್ಚು ಮಹಿಳೆಯರು ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಬಸ್ಗಳಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಹೆಚ್ಚುವರಿ ಬಸ್ಗಳನ್ನು ಓಡಾಡಿಸುವಂತೆ ಆಗ್ರಹಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು, ವಿದ್ಯಾರ್ಥಿಗಳ ಶಿಕ್ಷಣವನ್ನು, ಗ್ರಾಮೀಣ ಬಡಭಾಗದ ಹಳ್ಳಿಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳ ಶಿಕ್ಷಣವನ್ನು ಗಮನದಲ್ಲಿಟ್ಟುಕೊಂಡು ಹೆಚ್ಚುವರಿ ಬಸ್ಗಳನ್ನು ಓಡಿಸಬೇಕನ್ನುವಂಥ ಆಗ್ರಹದ ಮೂಲಕವಾಗಿ ಇವತ್ತು ಬಿಜಾಪುರದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಒಂದು ವೇಳೆ ರಾಜ್ಯ ಸರ್ಕಾರ ಏನಾದರೂ ಈ ಬೇಡಿಕೆಗೆ ಸ್ಪಂದಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಈ ಮೂಲಕ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಸಚಿನ್ ಕುಳಗೇರಿ, ಎಬಿವಿಪಿ ರಾಜ್ಯ ಕಾರ್ಯದರ್ಶಿ. बीजापुर में अतियास मल्टी ब्रांड इलेक्ट्रिक वाहन मोटर्स शोरूम का उद्घाटन। अतियास इनामदार मोटर्स, जहां आपको मिलेंगे बेहद स्टाइलिश और मल्टी ब्रांड इलेक्ट्रिक वाहन। स्टाइलिश और स्मार्ट राइड के लिए एक बार विजिट करें। पता इनामदार मोटर्स, अतियास मल्टी ब्रांड इलेक्ट्रिक वाहन, मंगोली रोड, अपोजिट मराठी विद्यालय, इनामदार कॉम्प्लेक्स, विजयपुर।